ಹಿಚ್ಕಿದ ಬೇಳೆ ಸಾರು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು 600 ಗ್ರಾಮ್ ಕಾಳನ್ನ ಎತ್ತಿಕೊಂಡಿದ್ದೀನಿ, 2 ಸ್ಪೂನ್ ಧನಿಯಾ, ಆಮೇಲೆ ಒಂದು 25 ಒಣಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ಚಕ್ಕೆ, 3 ಟೊಮೊಟೊ ಹಚ್ಕೊಂಡಿದ್ದೀನಿ, ಅರ್ಧ ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದರಲ್ಲಿ ಅರ್ಧ ರುಬ್ಬಕ್ಕೆ ಹಾಕ್ತೀನಿ, ಆಮೇಲೆ ಮೇಲ್ಗಡೆ ಹಚ್ಕೊಂಡು ಉದುರಿಸ್ತೀನಿ ಇದನ್ನು. 1 ಟೊಮೊಟೊ ಹಚ್ಚಿ ಮೇಲ್ಗಡೆ ಸಾರೊಳಗೆ ಹಾಕೋದಕ್ಕೆ, 1 ಈರುಳ್ಳಿ ಒಗ್ಗರಣೆಗೆ. ಆಮೇಲೆ ಇದು ಮೆಣಸಿನ್ಕಾಯಿ ಮತ್ತು ಈ ಧನಿಯನ್ನ ಪೌಡ್ರ್ ಮಾಡ್ಕೊಳ್ಬೇಕು. ಇವೆಲ್ಲ ಸಾಮಗ್ರಿಗಳನ್ನ ಹುರ್ಕೊಂಡು ರುಬ್ಕೊಳ್ಬೇಕು. ನೋಡಿ ರುಬ್ಕೊಂಡಿದ್ದೀನಿ. ಧನಿಯಾ ಪೌಡ್ರು ಮತ್ತು ಮೆಣಸಿನ ಪೌಡ್ರು ಹಾಕೊಂಡ್ರು ಚೆಂದ ಇರುತ್ತೆ, ಅದಕ್ಕಿಂತ ಹಿಂಗೆ ಹುರ್ಕೊಂಡು ಮಾಡಿದ್ರೆ ಇನ್ನೂ ರುಚಿಕರವಾಗಿರುತ್ತೆ. ನೋಡಿ ಎಲ್ಲ ಹುರ್ಕೊಳ್ತಾ ಇದರಲ್ಲಿ 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಚೆಂದ ಎಣ್ಣೆ ಕಾದಿದೆ. ಸಾಸಿವೆ, ಈರುಳ್ಳಿ, ಕರಿಬೇವು, ಇದು ಚೆಂದ ಸೌಂಡ್ ಆಗಲ್ಲ. ಇದು ನೆಕ್ಸ್ಟ್ ಟೊಮೊಟೊ, ನೋಡಿ 2 ನಿಮಿಷ ಹುರ್ಕೊಂಡಿದ್ದಾಯಿತು. ಇವಾಗ ಕಾಳು ಹಾಕ್ತಾ ಆಯಿತು. ಇದೆಷ್ಟು ನಿಮಿಷ? 3 ನಿಮಿಷ ಚೆಂದ ಬಾಡಿಸ್ಕೊಳ್ಬೇಕು. ನೋಡಿ 3 ನಿಮಿಷ ಆಯಿತು ಚೆಂದ ಬಾಡಿಸ್ಕೊಂಡಿದ್ದು. ಈಗ ಮಿಶ್ರಣ ಓಕೆ, ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ನೋಡಿ. ಈಗ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿಲ್ಲ ಅಂತಂದ್ರೆ ಮೊಸರು ಆಗೋಗ್ಬಿಡುತ್ತೆ. ಒಂದು ಕೂಗು ಸಾಕು. ನೋಡಿ ಇದ್ಕಿದ ಬೇಳೆ ಸಾರು ರೆಡಿ. ಇದೆಂತ ಅಂದರೆ ಇವಾಗ ಸ್ವಲ್ಪ ತೆಳ್ಳ ಇದೆ, ಆಮೇಲೆ ಸ್ವಲ್ಪ ಚೆಂದ ಕಾಯ್ತಲೇ ಇದ್ದರೆ ಅದು ಗಟ್ಟಿ ಆಗೋಗ್ಬಿಡುತ್ತೆ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇನ್ನೊಂದು 2 ನಿಮಿಷ ಕುದ್ರೆ ರೆಡಿ ಆಗೋಯ್ತು. ಎಂತ ಗೊತ್ತಾ ಇದು? ಈಗಲೇ ನೋಡಿ ಎಷ್ಟೊಂದು ನೋಡಿ ಘಮ ಘಮ ಅನ್ವಾ. ಇದ್ಕಿದ ಬೇಳೆ ಸಾರು ರೆಡಿ. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ, ಇಡ್ಲಿ ಎಲ್ಲರಿಗೂ ಚೆಂದ ಬೇಕು ಅಂತ ಅಂದರೆ ನಾನು ತುಪ್ಪ ಮಿಕ್ಸ್ ತುಪ್ಪ ತುಂಬ ಜಾಸ್ತಿ ತಿಂತೀವಿ, ಹಾಗಾಗಿ ತುಪ್ಪ ಹಾಕ್ಕೊಳ್ತಿದ್ದೀವಿ. ಬೇಡ ಅಂತ ಅಂದರೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಕಮ್ಮ ಅಂತ ಇದೆ.